ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೇಡ ಇದು. ವಿಲ್ ಗೋ ಟು ಅವರ್ ಕಿಚನ್. ಎಸ್, ಕುಕಿಂಗ್ ವಿತ್ RRಗೆ ಸ್ವಾಗತ ಸುಸ್ವಾಗತ. ಎಸ್, ಕಮ್ ಆನ್, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. So let me show the ingredients, everything to you. So ivaga I'm going to prepare in the cooker. Okay, let's do. ಮೇಲ್ಪದ್ರೆಗ್ಬಿಂಗ್ ಗೋಡೆಗೆ ಚುಚ್ಚುತ್ತಿದ್ದಾಳೆ. ಅದೇನು ಮಾಡಿತು ಪಾಪ. ಓಕೆ, ಸೊ ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿನ. ಏನೇನು ಬೇಕು ಏನು ಅಂತ ಆಲ್ರೆಡಿ ಹ್ಯಾವ್ ಅಟ್ಯಾಚ್ಡ್ ದ ವಿಡಿಯೋ. ಸೊ ಅದನ್ನು ಒಂದೊಂದೇ ಹಾಕಿ ವಿಲ್ ಪ್ರಿಪೇರ್ ದ ಬಿರಿಯಾನಿ. ಓಕೆ, ಸೊ ಯಾ, ಇದರಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಸೊ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಬೇಕು 120 ಮಿನಿಟ್ಸು. ಸೊ ಇದರಲ್ಲಿ ನಾನು ರೈಸ್ನ ನೆನೆಸಿಟ್ಕೊಂಡಿದ್ದೆ. 10 to 15 ಮಿನಿಟ್ಸ್ ನೆನೆಸಿಟ್ಕೋಬೇಕು, ಸೊ ದಟ್ ಅದು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಗೀ ಸ್ವಲ್ಪ ಹಾಕಬೇಕು, ಸ್ವಲ್ಪ ಗೀ ಆ್ಯಂಡ್ ಸ್ವಲ್ಪ ಆಯಿಲ್ ಎರಡು ಮಿಕ್ಸ್ ಮಾಡಿ. ಗೀ ಮತ್ತು ಆಯಿಲ್ ಎರಡೂ ಸ್ವಲ್ಪ ಸ್ವಲ್ಪ ಹಾಕಬೇಕು. ಟೆಕ್ನಾಲಜಿಯ ಸೊ ಆವಾಗ ಚೆನ್ನಾಗಿರುತ್ತೆ. ಓಕೆ, ಬಿಕಾಸ್ ಫುಲ್ಲಿ ಆಯಿಲ್ ಹಾಕಿದ್ರೂ ಗೀ ಟೇಸ್ಟ್ ಬರಲ್ಲ. ಫುಲ್ಲು ಗೀ ಹಾಕಿದ್ರೂ ಒಂಥರ ಆಗ್ಬಿಡುತ್ತೆ. ಒಂಥರ ಅಂದರೆ ಇಟ್ ವಿಲ್ ಬಿ ನಾಟ್ ಥರ ಥರ ಹಿಡಿಸಿದೆ ಮನಸ್ಸಿಗೆ. ಸ್ವಲ್ಪ ಸ್ಪೈಸಸ್, ನಾವೇನು ಹಾಕ್ಬೇಕಂತ ಹಾಕ್ತೀವೋ ಇಲ್ಲ ಎಲ್ಲೋ ಬಿಸಾಗೋ ಥರ ಹಾಕ್ತೀವೋ ಅಂತ. ಅದು ಹಾಗೆ ಹಾಕಬೇಕು. ಹಿಂಗೆ 1 ಕಿಲೋಮೀಟರ್ ದೂರದಿಂದ ಎತ್ತು ಬಿಸಾಕ್ಬೇಕಾ? ಸೋಯಾ ನಮ್ಮ ಮಾಸ್ಟರ್ ಶೆಫ್ ಕುಕ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಏನೇನೋ ಹಾಕ್ತಿದ್ದಾರೆ, ಏನು ಅಂತ ಕೇಳೋಣ ಇರಿ. ಏನೇನೋ ಅಲ್ಲ, ಈರುಳ್ಳಿ ಹಾಕ್ತಿರೋದು. ಸೊ ಆಯಿಲಲ್ಲಿ ನಾವು ಸ್ಪೈಸಸ್ ಎಲ್ಲ ಹಾಕೊಂಡಿದ್ವಲ್ಲ, ಸೊ ಅದ್ರ ಜೊತೆ ಈರುಳ್ಳಿ ಆ್ಯಂಡ್ ಚಿಲ್ಲೀಸು. ನಿಮ್ಗೆ ಸ್ಪೈಸಿ ನಿಮ್ಗೆ ಎಷ್ಟು ಲೆವೆಲ್ ಬೇಕೋ ಅದಕ್ಕೆ ತಕ್ಕಂಗೆ ಚಿಲ್ಲೀಸ್ ಹಾಕೋಬೇಕು. ನಂಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು, ಸೊ ನಾನು ಒಂದು 9 to 10 ಚಿಲ್ಲೀಸ್ ಹಾಕಿದ್ದೀನಿ. ಹಾಕಾಯ್ತು, ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹಾಗೆ ಮಿಕ್ಸ್ ಮಾಡಿಕೊಂಡು ಅದರ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಿದ್ದೆ. ಸೊ ರಿಯಾ ಮೇಡಮ್ ಏನು ಮಾಡ್ತಿದ್ದಾರೆ? ನಾನು ನೀನು ಮಾಡೋದನ್ನ ನೋಡ್ತಾ ಇದ್ದೀನಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ನೀನು ಗೊತ್ತಿಲ್ಲ, ಏನೋ ನೋಡಕ್ ಒಂಥರ ವಿಚಿತ್ರವಾಗಿತ್ತು. ಜಿಂಜರ್ ಗಾರ್ಲಿಕ್ ಅಡುಗೆ ಮುಂದೆ ಹಿಂದೆ ಮಾಡಿದರೆ ನಿಂಗೆ ಗೊತ್ತಾಗುತ್ತೆ ಅದೇನಂತ. ಅದು ಹಿಂದೆ ಮುಂದೆ ಓಕೆ ಮಾಡಿದರೆ ನಿಂಗೆ ಗೊತ್ತಾಗ್ತಾ ಇತ್ತು. ಸೊ ಇದೇನಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇವಳು ಗೊತ್ತಿಲ್ಲ, ಚೋಟುಗೆ ಬಿಡಿ, ಹೋಗಲಿ, ಕ್ಷಮಿಸ್ಬಿಡೋಣ. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಅದು ಫ್ರೈ ಆಗಬೇಕು. ಸೊ ಅಟ್ಲೀಸ್ಟ್ ಲೈಟ್ ಬ್ರೌನ್ ಕಲರ್ ಆಗಬೇಕು. ಆಮೇಲೆ ನಾವು ಟೊಮೆಟೊ ಆ್ಯಡ್ ಮಾಡಬೇಕು. ಟೊಮೆಟೊ ಮತ್ತು ಪುದೀನ ಏನೋ ಹಾಕಿದ್ದೀವಿ ಅಂತ ನಿಮ್ಗೆ ಕಾಣಿಸೋಕ್ಕೆ ಎಷ್ಟು ಕ್ಲಿಯರ್ ಆಗ್ತಾ ಇದ್ದಿದ್ದೀನಿ ಕ್ಯಾಮ್ರಾ ವುಮೆನ್ಗೆ. ಕ್ಲಾಪ್ಸ್ ಎಲ್ಲರೂ ಕ್ಲಾಪ್ಸ್ ಹೊಡಿಬೇಕು. ಇಲ್ಲಿವರೆಗೂ ಕೇಳಬೇಕು, ನಮ್ಮನೆವರೆಗೂ. ಹೌದು, ಪಕ್ಕದಲ್ಲಿರೋರೆಲ್ಲ ಓಡ್ಬರ್ಬೇಕು ಏನಾಯ್ತು ಅಂತ. ಓಕೆ, ಸೊ ಇದೇನಿಲ್ಲ. ಸೊ ನಾನು ಹೇಳಿದ ಥರ ಆನಿಯನ್ನು, ಟೊಮೆಟೊ, ಚಿಲ್ಲಿ, ಪುದೀನ, ಸೊ ಸ್ಪೈಸಸ್ ಎಲ್ಲ ಹಾಕಿ ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಅದಾದಮೇಲೆ ಏನು ನೀವು ಆ್ಯಡ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಬೇಡಿ. ಅನ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಏನಿಲ್ಲ, ಅದು ಕಾಶ್ಮೀರಿ ಚಿಲ್ಲಿ ಪೌಡರು. ಸೊ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿ ಆದಷ್ಟು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ, ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಅದಾದಮೇಲೆ ಕೇಳಿಸ್ಕೊತೀಯಾ? ಏನು ಏನಿಲ್ಲ,
ಏನು ಇಲ್ಲ. ಸುಮ್ಮನೆ ಹೇಳಿದೆ. ಓಕೆ ಸೊ ಆಯಿತು. ಸೊ ಇದೆಲ್ಲ ಆದಮೇಲೆ ಎಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿ, ಬಿಕಾಸ್ ಚಿಲ್ಲಿನೂ ಹಾಕಿರ್ತೀರಾ, ಆಮೇಲೆ ಚಿಲ್ಲಿ ಪೌಡರು ಹಾಕ್ತೀರಾ ಅಂದಮೇಲೆ ನೋಡ್ಕೊಂಡು ಹಾಕಿ, ಓಕೆನಾ. ಸೊ ನಾನು ಏನಕ್ಕೆ ಇಷ್ಟೊಂದು ಕಾನ್ಫಿಡೆಂಟಾಗಿ ಹಾಕಿದ್ದೀನಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಕಲರ್ ಮಾತ್ರ ಇರುತ್ತೆ. ಬಿರಿಯಾನಿ ಮಾಡ್ಕೊಂಡೆ ಹುಟ್ಟಿದೆ, ಅದಕ್ಕೆ ಎಷ್ಟು ನಾಟ್ ಫಾರ್ ದ್ಯಾಟ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಕಾಶ್ಮೀರಿ ಚಿಲ್ಲಿ ಪೌಡರಲ್ಲಿ ಕಲರ್ ಮಾತ್ರ ಹೆಚ್ಚಿರುತ್ತೆ, ಅದರ ಖಾರ ಕಡಿಮೆ ಇರುತ್ತೆ. ಎಸ್, ಅದಕ್ಕೋಸ್ಕರ ಹಿಂಗೆ ನಾವು ಕರೆಕ್ಟಾಗಿ ಹೇಳ್ಬಿಟ್ಟೆ. ಹೌದು, ಕರೆಕ್ಟಾಗಿ ಹೇಳಿದ್ಲು. ಸೊ ಇವಾಗ ನಾನು ಚಿಲ್ಲಿ ಪೌಡರ್ ಆದಮೇಲೆ ಗರಂ ಮಸಾಲಾನು ಹಾಕಿದ್ದೆ ಆ್ಯಂಡ್ ಬಿರಿಯಾನಿ ಪೌಡರು ಹಾಕಿದ್ದೆ, ಓಕೆನಾ. ಅದನ್ನು ಮಿಕ್ಸ್ ಮಾಡಿದ್ದೀನಿ, ನಿಮ್ಗೆ ವಿಡಿಯೋ ರಿಮೈಂಡ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ. ಸೊ ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿ ನಾವು ಪ್ರಾಪರಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಹಾಫ್ ಕುಕ್ ಆಗೋ ಥರ ನೋಡ್ಕೋಬೇಕು. ಹಾಫ್ ಕುಕ್ ಅಲ್ಲ, ಒಂದು 30 to 40%, ಬಿಕಾಸ್ ನಾವು ಅದನ್ನು ಕ್ಲೋಸ್ ಮಾಡಿಟ್ಟಾಗ ಬ್ಯಾಲೆನ್ಸ್ ಅದು ಕುಕ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಅರ್ಥ ಆಯ್ತಾ ಚೋಟು? ಟೆಕ್ನಾಲಜಿಯಾ? ಹೌದು, ಟೆಕ್ನಾಲಜಿಯಾ. ಆಮೇಲೆ ನಾವು ಕರ್ಡ್ ಸ್ವಲ್ಪ ಹಾಕೋಬೇಕು, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಬಿಕಾಸ್ ಟೊಮೆಟೊನೂ ಹಾಕಿರ್ತೀವಿ, ಓಕೆನಾ. ಸೊ ಹುಳಿ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಸೊ ನೋಡಿಕೊಂಡು ಕನ್ಸಿಸ್ಟೆನ್ಸಿ. ಕರ್ಡಲ್ಲೂ ಹುಳಿ ಇರುತ್ತಾ? ಕರ್ಡಲ್ಲೂ ಸ್ವಲ್ಪ ಹುಳಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ನನ್ಗೆ ಗೊತ್ತೇ ಇರಲಿಲ್ಲ. ಸೊ ಕರ್ಡ್ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಜಾಸ್ತಿ ಬೇಡ, ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಆಮೇಲೆ ಪ್ರಾಪರಾಗಿ ಮಿಕ್ಸ್ ಮಾಡಿ, ಸೊ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಿಡಿ. ಬಿಟ್ಬಿಡಿ ಅದೆಲ್ಲ. ಹಾಂ, ಅದು ಸ್ವಲ್ಪ ಬಿಟ್ಬಿಡಿ. ಅದು ಸ್ವಲ್ಪ ಕುಕ್ ಆಗಬೇಕು. ಕುಕ್ಕಲ್ಲ, ಕುಕ್. ಸೊ ಇವಳಿಗೆ ಯಾಕೋ ಕಿವಿ ಡಮಾರಾಗಿದೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಏನಂದರೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿರೋದು, ನಿಮಗೆ ಪ್ರಾಪರಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಆ ಥರ ಆಯಿಲ್ ಬಿಟ್ಟಿರೋ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ಆಯಿಲ್ ಬಂದಿರಬೇಕು ಮೇಲೆಲ್ಲ. ಕಾಣಿಸ್ತಿದೆಯಲ್ಲ ನಿಮಗೆ? ಅವ್ರಿಗೆ ಕಾಣಿಸ್ತಿದ್ಯಾ ಅಂತ ಕೇಳೋದು? ಹೌದು, ಕಾಣಿಸ್ತಿರ್ಬೇಕಲ್ಲ ಅವ್ರಿಗೆ. ಕಾಣಿಸುತ್ತಲ್ಲ, ಯಾಕೆ ಕೇಳ್ತೀಯ? ಓಕೆ. ಸೊ ನೋಡಿ, ಈ ಥರ ಆಯಿಲು ಕಂಪ್ಲೀಟ್ಲಿ ಆಯಿಲ್ ಇರಬೇಕು. ನೋಡಿ, ನೀವು ಸೈಡಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ನೀವು ಎಷ್ಟು ಗ್ಲಾಸ್ ತೊಗೊಂಡಿರ್ತೀರೋ, ಸಪೋಸ್ ನೀವು ಒಂದು 4 glasses ಆಫ್ ರೈಸ್ ಹಾಕಿದ್ರೆ ನೀವು ಒಂದು 7.5 or 7 glass ಆಫ್ ವಾಟರ್ ಹಾಕಿ, ಬಿಕಾಸ್ ಚಿಕನಲ್ಲೂ ವಾಟರ್ ಇರುತ್ತೆ. ಸೊ ಆ ವಾಟ್ರ್ ಈ ವಾಟ್ರ್ ಎಲ್ಲ ಆಗಿ ಒಂಥರ ಓವರ್ ಕುಕ್ ಆದಂಗೆ ಆಗಬಾರ್ದಲ್ಲ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. 1/2 or 1 glass ಕಮ್ಮಿ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ, ಓಕೆ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ್ಯಕ್ಚುಲಿ ಬಾಯ್ಲ್ ಆಗೋಕ್ಕೆ ಐ ಆಮ್ ಜಸ್ಟ್ ಲೀವಿಂಗ್ ಇಟ್, ಓಕೆ. ಸೊ ಅದು ಬಾಯ್ಲ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಒಂದ್ಸತಿ. ನೀವು ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲೈಟಾಗಿ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದು ಫುಲ್ಲು ಜಾಸ್ತಿ ನೋಡಿ ಈ ಥರ ಬಾಯ್ಲ್ ಆಗಬೇಕು, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು, ಓಕೆ. ಸೊ ಇದು ಈ ಥರ ಲೈಕ್ ಸ್ಟವ್ ಯಾವುದು, ಏನು ಸಿಮ್ಮಲ್ಲಿ ಇಡಬೇಕಾ, ಸ್ಲೋಲ್ಲಿ ಇಡಬೇಕಾ? ಎರಡೊಂದೇನಾ? ಯಾಕಯ್ಯ, ಏನಾಗಿದೆ? ಡಿಪ್ರೆಷನ್. ಅದು ಆ್ಯಕ್ಚುಲಿ ಫುಲ್ಲಲ್ಲೇ ಇಡಿ, ಪರವಾಗಿಲ್ಲ. ಪ್ರಾಪರಾಗಿ ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ಥರ ಕುದೀತಿದ್ದಾಗ ನೀವು ರೈಸ್ ಆ್ಯಡ್ ಮಾಡ್ಕೋಬೇಕು. ನೆನ್ಸಿಟ್ಟಿರ್ತೀರಲ್ಲ, ಆ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಪ್ರಾಪರಾಗಿ ಅದನ್ನು ಸ್ಟಿರ್ ಮಾಡ್ಕೊಳ್ಳಿ. ಪ್ರಾಪರಾಗಿ ಎಲ್ಲನೂ ಮಿಕ್ಸ್ ಮಾಡಿ, ಓಕೆ. ಅದನ್ನು ಬಿಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು. ಬಿಡ್ಬೇಕಂತೆ, ಬಿಟ್ಬಿಡ್ರಿ. ಸೊ ನೋಡಿ, ಮತ್ತೆ ಒಂದು ಸತಿ ಲೈಟಾಗಿ ಕುದಿ ಬಂತು, ನೋಡಿದ್ರಾ? ಸೊ ಆ ಟೈಮಲ್ಲಿ ಯು ಹ್ಯಾವ್ ಟು ಕ್ಲೋಸ್ ದ ಕುಕ್ಕರ್ ಆ್ಯಂಡ್ ಓಕೆ. ಸೊ ಅದು ಒಂದು ವಿಸಲ್ ಬರಬೇಕು. ಸೊ 1 ವಿಸಲ್ ಬಂದಮೇಲೆ ಅದು ಈ ಥರ ಆಗಿತ್ತು. ಸೊ ಅದನ್ನು ಪ್ರಾಪರಾಗಿ ನಾವು ನಿಧಾನಕ್ಕೆ ಮಾಡಬೇಕು, ಇಲ್ಲ ರೈಸ್ ಎಲ್ಲ ಒಡೆದೋಗುತ್ತೆ, ಓಕೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇರೋದೆಲ್ಲ ಮೇಲಕ್ಕೆ ಬರಬೇಕು, ಮೇಲ್ಗಡೆ ಇರೋದೆಲ್ಲ ಕೆಳಗೆ ಬರಬೇಕು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.